ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದು ಬ್ಯಾಟರಿ ಇ ಕಂಪನಿಯ ಮಾಡೆಲ್ ಲೋ ಇ ಗಾಡಿಯ ಒಂದು ರಿವ್ಯೂ ಆಗಿರುತ್ತೆ. ಈ ಬ್ಯಾಟರಿ ಕಂಪನಿಯ ಒಂದು ಚಿಕ್ಕ ಪರಿಚಯ ಮಾಡ್ಕೊಂಬರೋಣ. ಈ ಬ್ಯಾಟರಿ ಕಂಪನಿ ಇಂಡಿಯಾದ 1% ಮಾರ್ಕೆಟ್ನ ಬೇಡಿಕೆಯ ಗಾಡಿಯಾಗಿದೆ. ಈ ಗಾಡಿಯ ವಿಶೇಷ ಏನೆಂದರೆ ಇವರ ಸರ್ವಿಸ್ ಮತ್ತು ಇವರ ಒಳ್ಳೆಯ ಬಿಲ್ಡ್ಗೆ ಕಸ್ಟಮರ್ ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ಕಂಪನಿಯು ಕೂಡ ಇದರ ಒಂದು ಫಿಟ್ನೆಸ್ ಮೇಲೆ ಗಮನ ಕೊಟ್ಟು, ಇದರ ಸರ್ವಿಸ್ ಮೇಲೆ ಗಮನ ಕೊಟ್ಟು ಬಹಳ ಎಚ್ಚರಿಕೆಯಿಂದ ಕಸ್ಟಮರಿಗೆ ಯಾವುದೇ ಥರದ ಪ್ರಾಬ್ಲಮ್ಗಳನ್ನು ಎಲ್ಲ ಸಾಲ್ವ್ ಮಾಡಬಹುದು ಅನ್ನೋ ರೀತಿಯಲ್ಲೇ ಈ ಗಾಡಿನ ಇಂಡಿಯನ್ ಮಾರ್ಕೆಟ್ನಲ್ಲಿ ಯಾವ ಥರ ರೋಡ್ ಇದೆ ಅದ್ರ ಪ್ರಕಾರ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಗಾಡಿ ಬಂದು ನನ್ನ ಸ್ನೇಹಿತರದ್ದಾಗಿರುತ್ತೆ. ಈ ಗಾಡಿ 4018 ಕಿಲೋಮೀಟ್ರ್ಗಳು ರನ್ ಮಾಡಿದ್ದಾರೆ ಇವರು. ಈ ಗಾಡಿನ ಇವರು 90,000 ರೂಪಾಯಿಗೆ ತೊಗೊಂಡಿದ್ರು 1 ವರ್ಷ 3 ತಿಂಗಳ ಹಿಂದೆ. ಇಲ್ಲಿವರೆಗೂ ಇವರು ರನ್ ಮಾಡಿರೋ ಅನುಭವನ ನನ್ನ ಹತ್ರ ತಿಳಿಸಿದರು. ಆದರೆ ಇಲ್ಲಿ ಇಲ್ಲ ನಮ್ಮ ಜೊತೆ ನಮ್ಮ ಸ್ನೇಹಿತರು. ಅವರ ಏನು ಹೇಳಿಕೆ ಹೇಳಿದ್ರಲ್ಲ ಅದನ್ನು ನಾನು ನಿಮ್ಮ ಮುಂದೆ ತಿಳಿಸ್ತೇನೆ. ಶೋರೂಮು ಅವರು ಹೇಳಿದ ರೇಂಜ್ ಬಂದ್ಬಿಟ್ಟು 60ರಿಂದ 70 ಕಿಲೋಮೀಟ್ರ್ ಬರುತ್ತೆ ನಿಮಗೆ 100 ಚಾರ್ಜ್ನಲ್ಲಿ ಅಂತ ಹೇಳಿದ್ರಂತೆ. ಆದರೆ ಇವರಿಗೆ 55+ ಬರ್ತಾಯಿದೆ ಮೈಲೇಜ್ ಅಂತ ನನಗೆ ತಿಳಿಸಿದರು. ರೇಂಜು 0 to 100% ಚಾರ್ಜ್ ಆಗಿದ್ದರೆ ಇವರು ಇದನ್ನು ತುಂಬ ಲಾಂಗ್ ಏನು ತೊಗೊಂಡೋಗಲ್ಲ, ಲೋಕಲಲ್ಲೇ ಯೂಸ್ ಮಾಡ್ತಾರೆ. ಇವರು ಈ ಗಾಡೀಲಿ ಅಕ್ಕಿ ಮೂಟೆಗಳನ್ನೆಲ್ಲ ಯೂಸ್ ಮಾಡ್ತಾರೆ, ಅಂಗಡಿಗೆ ಎಲ್ಲ ಯೂಸ್ ಮಾಡ್ತಾರೆ ಈ ಒಂದು ವೆಹಿಕಲ್ನ. ಕಂಪನಿಯವರು ಹೇಳೋ ಪ್ರಕಾರ ಈ ಗಾಡಿ 0 to 100% ಚಾರ್ಜ್ ಆಗೋಕ್ಕೆ 20 ರೂಪಾಯಿ ಖರ್ಚು ಬರುತ್ತೆ ಅಂತ ತಿಳಿಸಿದ್ರಂತೆ ಶೋರೂಮ್ನವರು. ಇವ್ರಿಗೂ ಅಷ್ಟೇ ಬರ್ತಾಯಿದೆ ಅಂತಲೇ ಹೇಳಿದ್ರು. ಇವಾಗ 200 ಯೂನಿಟ್ಸ್ ಫ್ರೀ ಆಗಿರೋದ್ರಿಂದ ಬಿಲ್ ಕೂಡ ಬರ್ತಾಯಿಲ್ಲ. ಇನ್ನು ಇದ್ರ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು ಇಲ್ಲೇ. ಎಷ್ಟೋ ಸಲ ಇವರು ವೆಹಿಕಲ್ನ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಗ್ಯಾಪ್ ಆಗಿಲ್ಲ ಈ ಒಂದು ವೆಹಿಕಲ್ಲು. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗ್ಯಾಪ್ ಬಂದುಬಿಡುತ್ತೆ. ನಮ್ಮ ಓಲಾ ಗಾಡಿಗಳಲ್ಲಿ ನಾವು ಬೆಳೆಸಿಲ್ಲ ಅಂದರೂ ಕೂಡ ಗ್ಯಾಪ್ ಬರುತ್ತೆ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ಎಲ್ಲ ಕಡೆ ಗಾಡಿ ಬಿದ್ದಿದೆ. ಎಲ್ಲ ಫೈಬರ್ ಐಟಮ್ಸ್ ಸ್ಕ್ರ್ಯಾಚ್ ಕಾಣ್ತಾ ಇದೆ ನಿಮಗೆ. ಆದರೂ ಕೂಡ ಗಾಡೀಲಿ ಯಾವುದೇ ಥರದ ಭಾಳ ಕ್ರ್ಯಾಕ್ಸ್ ಏನಿಲ್ಲ, ಪೆನಲ್ ಗ್ಯಾಪ್ ಏನೂ ಆಗಿಲ್ಲ. ಇದೊಂದು ಒಳ್ಳೆಯ ವಿಚಾರ ಈ ಒಂದು ಗಾಡೀಲಿ. ಇದರ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೋಡಿ ನೀವು ಎಲ್ಲ ನೀವು ಗಾಡಿ ಫಿಟ್ನೆಸ್ ಅದೇ ಥರ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಪೆನಲ್ ಗ್ಯಾಪ್ಸೇ ಕಾಣ್ತಾ ಇಲ್ಲ ನನಗೆ. ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ಓಲಾದಲ್ಲಾದರೆ ಎಲ್ಲ ನಾವೇನು ಬೀಳಿಸ್ತೇ ಇದ್ದರೂ ಕೂಡ ತಾನಾಗಿಯೇ ಕ್ರ್ಯಾಕ್ ಬಂದುಬಿಟ್ಟಿದೆ, ಬಾಯಿ ಬಿಟ್ಬಿಟ್ಟಿದೆ ಪೆನಲೆಲ್ಲ. ಆದರೆ ಈ ಗಾಡಿಯಲ್ಲಿ ಆ ರೀತಿ ಯಾವುದೇ ಥರದಿಲ್ಲ. ಇದರಲ್ಲಿ ಇನ್ನೂ ಒಂದು ಕೀ ವೇರಿಯಂಟ್ ಗಾಡಿ ಇದು. ಮತ್ತು ರಿಮೋಟ್ ಕೀನೂ ಕೊಡ್ತಾರೆ. ನೀವು ಕೀ ಇರದೆ ಆ ರಿಮೋಟ್ ಕೀನೂ ಕೂಡ ನೀವು ಯೂಸ್ ಮಾಡ್ಬೋದು. ರಿಮೋಟ್ ಸದ್ಯದ ಮಟ್ಟಿಗೆ ನಮ್ಮ ಹತ್ರ ಇಲ್ಲ, ನಾನು ತೋರಿಸ್ತೀನಿ ನಿಮಗೆ ಲಾಸ್ಟ್ ವೀಡಿಯೋ ಎಂಡಲ್ಲಿ. ನಾನು ಈ ಒಂದು ಫುಟೇಜನ್ನ ಹಾಕ್ತೀನಿ ಕೀಲೆಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ. ಇನ್ನು ಇವ್ರ ಗಾಡಿ ತಂದಾಗಿಂದ ಒಂದು ಸಲ ಬ್ಯಾಟರಿನ ಮೇಂಟೆನೆನ್ಸ್ಗೆ ತೊಗೊಂಡೋಗಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಈ ಕೇಬಲ್ ಬಂದ್ಬಿಟ್ಟು ಎಕ್ಸ್ಟ್ರಾ ವೈರ್ ಆಗಿರುತ್ತೆ ನಿಮಗೆ ಇದು ಮಾಡಲಿಕ್ಕೆ. ಇನ್ನು MCB ಇದೆ ಈ ಗಾಡೀಲಿ. ನಿಮ್ಮ ಗಾಡಿ ಏನಾದರೂ ತುಂಬ ದಿನಗಳವರೆಗೆ ನಿಲ್ಲಿಸ್ಬಿಟ್ಟು ನೀವು ಬೇರೆ ಕಡೆ ಹೋಗೋದಿದ್ದರೆ ಈ ಗಾಡೀಲಿ MCB ಆಫ್ ಮಾಡಿಬಿಟ್ಟು ಹೋದರೆ ಯಾವುದೇ ಥರದ ಡಿಸ್ಚಾರ್ಜ್ ಆಗೋಲ್ಲ. ಇದನ್ನು ನೀವು MCB ಆಫ್ ಮಾಡ್ಕೊಂಬಿಟ್ರೆ ಅದು ಕಟ್ ಆಫ್ ಆಗಿರುತ್ತೆ ಟೋಟಲಿ ಬ್ಯಾಟ್ರಿ ಟು ಏನು ಕನ್ವರ್ಟರಿಗೆ. ಆವಾಗ ನಿಮ್ಗೆ ಯಾವುದೇ ಥರದ ಡಿಸ್ಚಾರ್ಜ್ ಆಗೋಲ್ಲ. ಇನ್ನು ಬ್ಯಾಟ್ರಿನ ಇದನ್ನ ರಿಮೂವ್ ಮಾಡ್ಬೋದು. ಈ ಹ್ಯಾಂಡಲ್ ಹಿಡಿದ್ಬಿಟ್ಟು ಎತ್ತಿದರೆ ಮೇಲೆ ಅದು ಬ್ಯಾಟ್ರಿ ಮೇಲೆ ಬರುತ್ತೆ. ನೀವು ಆ ಪ್ಲಗ್ನ ಇನ್ನು ನಾನು ಆಗಲೇ ತೋರಿಸಿದ್ನಲ್ಲ ಅದನ್ನ ಸಪ್ರೇಟಾಗಿ ಪ್ಲಗ್ ಮಾಡ್ಕೊಂಡು ಬೇಕಾದ್ರೂ ಇಟ್ಕೋಬೋದು. ಇಲ್ಲ ನೀವು ಇದಕ್ಕೆ ಡೈರೆಕ್ಟಾಗಿ ಗಾಡೀಲೇ ತೋರಿಸ್ತೀನಿ ಎಲ್ಲಿ ಪ್ಲಗ್ ಮಾಡೋದಂತ, ಅಲ್ಲಿನೂ ಪ್ಲಗ್ ಮಾಡ್ಬೋದು. ಈ ಗಾಡಿ ಬ್ಯಾಟ್ರಿ ಬಂದು ರಿಮೂವಬಲ್ ಬ್ಯಾಟ್ರಿ ಇದು.
ಬ್ಯಾಟ್ರಿ ಒಂದು ಸಲ ಡಿಸ್ಚಾರ್ಜ್ ಆಗಿತ್ತಾ ಅಂತಲೂ ಹೇಳಿದ್ರು ನಮ್ಮ ಸ್ನೇಹಿತರು. ಟೋಟಲಿ 0 ಆಗೋವರೆಗೂ ಈ ಗಾಡಿನ ರನ್ ಮಾಡಿದ್ರಿಂದ ಡಿಸ್ಚಾರ್ಜ್ ಆಗಿತ್ತು. ಇದನ್ನು ಶೋರೂಮ್ಗೆ ಎತ್ಕೊಂಡು ಹೋದಾಗ 1 ಡೇ ಟೈಮ್ ತೊಗೊಂಡು ಅವರು ಬ್ಯಾಟ್ರಿನ ಬೂಸ್ಟ್ ಮಾಡಿಬಿಟ್ಟು ಏನೋ ಮಾಡಿಕೊಟ್ರು. ಆಗಿಂದ ಮತ್ತೆ ಏನು ಪ್ರಾಬ್ಲಮ್ ಬಂದಿಲ್ಲ. ಈ ಗಾಡಿ ಏನು ತುಂಬ ಲಾಂಗಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಈ ಹಬ್ ಮೋಟ್ರ್ ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೊಂದು ಪವರ್ಫುಲ್ ಮೋಟ್ರ್ ಅಲ್ಲ. ಬಟ್ ಲೋಕಲ್ಲಿಗೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಈ ವೆಹಿಕಲ್ನ ತೊಗೊಳ್ಳೋದೇ ಲೋಕಲ್ ಓಡಿಸ್ತೀನಿ ನಾನು. ಮನೆಗೆ, ಮಕ್ಕಳಿಗೆ, ಟ್ಯೂಷನ್ಗೆ, ಸ್ಕೂಲ್ಗೆ ಬಿಟ್ಟು ಬರೋಕ್ಕೆ ಅಂದರೆ ಈ ಗಾಡಿನ ನೀವು ಪ್ರಿಫೇರ್ ಮಾಡ್ಕೊಳ್ಳಿ. ಈಗ ರೇಟು ಕಡಿಮೆ ಆಗಿದೆ ಅಂತಲೂ ತಿಳಿಸಿದ್ರು ನನಗೆ ನನ್ನ ಸ್ನೇಹಿತರು. ಈಗೇನು ಇದು 90,000 ಕೊಟ್ಟು ತೊಗೊಂಡಿದ್ರಂತೆ ಇದನ್ನ ಟೋಟಲ್ ಇವರು. ಇವಾಗ ರೇಟ್ ಕಡಿಮೆ ಆಗಿದೆ. ಇವಾಗ ಎಲ್ಲ ನಿಮಗೆ ಕಡಿಮೆಗೆ ಸಿಗುತ್ತೆ ಈ ವೆಹಿಕಲೆಲ್ಲ. ಇದಕ್ಕೆ ರಿಜಿಸ್ಟ್ರ್ ವೆಹಿಕಲ್ ಏನಲ್ಲ ಇದು ಸ್ಪೀಡ್ ಬಂದ್ಬಿಟ್ಟು 50 ಲಾಸ್ಟ್ ಸ್ಪೀಡ್ ಇದು. ಇನ್ನು ಈ ಸ್ವಿಚ್ಗಳ ವಿಚಾರ ನೋಡ್ಬೋದು ನೀವು. ಎಲ್ಲ ಆ್ಯಕ್ಟಿವಾ, ಈ ನಾರ್ಮಲ್ ಸ್ಕೂಟ್ರ್ನಲ್ಲಿ ಯಾವ ಥರ ಸ್ವಿಚ್ ಬರುತ್ತಲ್ಲ ಅದೇ ಥರ ಸ್ವಿಚ್ಗಳು ಕೊಟ್ಟಿದ್ದಾರೆ. ಇದೇನಾದರೂ ನಿಮಗೆ ಹಾಳಾದರೆ ನೀವು ಲೋಕಲ್ ಆಫ್ಟರ್ ಮಾರ್ಕೆಟ್ಗಳಿಂದ ತೊಗೊಂಡು ಬಂದು ಆರಾಮಾಗಿ ಫಿಟ್ ಮಾಡಿಸ್ಬೋದು ಇದನ್ನ. ನಮ್ಮ ಓಲಾದಲ್ಲಿ ಆ ರೀತಿ ಎಲ್ಲ ಟೋಟಲಿ ಸಟ್ನೆ ಚೇಂಜ್ ಮಾಡೋ ಅಂಥ ಪರಿಸ್ಥಿತಿ ಬರುತ್ತೆ. ಒಂದೊಂದು ಸ್ವಿಚ್ಚನ್ನ ತೆಗೆದಾಕಕ್ಕೆ ಆಗ್ತಾ ಇರಲ್ಲ ಅದರಲ್ಲಿ. ಸಟ್ಟಿಗೆ ಅದು ಅಸೆಂಬ್ಲಿ ಸಟ್ಟೆ ಬೇರೆ ಹಾಕ್ಬೇಕಾದ್ರೆ ಇದರಲ್ಲೆಲ್ಲ ನೋಡ್ಬೋದು ಒಳ್ಳೆ ಸ್ವಿಚ್ಚೇ ಕೊಟ್ಟಿದ್ದಾರೆ ಇವರು. ಮತ್ತು ಯಾವುದೇ ಪ್ರಾಬ್ಲಮ್ಗಳಿಲ್ಲ. ಇವು ಆರಾಮಾಗಿ ಹೊರಗಡೆನೇ ಸಿಗೋದ್ರಿಂದ ನೀವು ತೊಗೊಂಡು ನೀವು ಹಾಕ್ಕೋಬೋದು. ಸ್ವಲ್ಪ ಟೆಕ್ನಿಕಲಿ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಕರೆಕ್ಟ್ ಪ್ಲಗ್ ಮಾಡಿಬಿಟ್ಟು ನೀವೇ ಇದನ್ನ ಮನೆಯಲ್ಲೇ ಕೂಡ ರೆಡಿ ಮಾಡ್ಕೋಬೋದು. ಈ ಗಾಡಿ ಚಾರ್ಜ್ ಹಾಕೋದು ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು. ಚಾರ್ಜರ್ ಇಲ್ಲಿಂದ ಹಾಕ್ಬೋದು. ಅಕಸ್ಮಾತ್ ಇಲ್ಲಿ ಗಾಡೀಲಿ ಬೇಡ, ನಾನು ಆಫ್ಟರ್ 1 ಆಫ್ಟರ್ ಅಥವಾ 2 ಆಫ್ಟರ್ ಇದ್ದರೆ ನಿಮ್ಮ ಬ್ಯಾಟ್ರಿ ಎತ್ಕೊಂಡು ಹೋಗ್ಬೋದು. ನೀವು ಸೇಫ್ಟಿನೂ ಕೊಟ್ಟಿದ್ದಾರೆ. ಅದನ್ನ ರಿಮೂವ್ ಮಾಡಿಬಿಟ್ಟು ಪ್ಲಗ್ನ ನಿಮ್ಮ ಮೇಲೆ ಎತ್ಕೊಂಡೋಗಿ ಇದು ಮಾಡ್ಬೋದು. ಇನ್ನು ಇದರ ಸಸ್ಪೆನ್ಷನ್ ನೋಡ್ಬೋದು. ಮತ್ತು ಇದರಲ್ಲಿ ಡ್ರಮ್ ಬ್ರೇಕ್ ಬರೋದು, ಯಾವುದೇ ಡಿಸ್ಕ್ ಇಲ್ಲ. ಈ ಗಾಡಿನ ನೀವು ನಾರ್ಮಲ್ ಲೋಕಲ್ ಯೂಸಿಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಒಳ್ಳೆಯ ಬಿಲ್ಡ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಈ ಒಂದು ಪ್ರೈಸ್ಗೆ ಇವಾಗ ಪ್ರೈಸ್ ಡೌನ್ ಆಗಿದೆ. ಆಗಿನ ಪ್ರೈಸಿಗೆ ಸ್ವಲ್ಪ ಹೆಚ್ಚಂತ ಹೇಳ್ಬೋದು, ಆದರೆ ಇವಾಗ ಪ್ರೈಸ್ ಕಡಿಮೆ ಆಗಿದೆ. ಈ ಒಂದು ಫಿಟ್ನೆಸ್ ಆಗಿರ್ಬೋದು, ಗಾಡಿಯ ಸರ್ವಿಸು ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ. 2 ಅವರ್ 1 ಅವರ್ನಲ್ಲೇ ನಿಮಗೆ ಮಾಡಿಕೊಟ್ಬಿಡ್ತಾರಂತೆ. ಈ 1-2 ಲಕ್ಷಣಗಳಿಂದ ಈ ಬ್ಯಾಟ್ರಿ ಇಂಡಿಯಾದ ಮಾರುಕಟ್ಟೆಯಲ್ಲಿ 1% ಬೇಡಿಕೆಯ ಗಾಡಿಯಾಗಿದೆ. ನೀವೇನಾದರೂ ಮಕ್ಕಳಿಗೆ ಈ ಗಾಡಿನ ಕೊಟ್ಟು ಕಳಿಸ್ಬೋದು. ಲೈಸೆನ್ಸ್ ನೆಸೆಸರಿ ಇಲ್ಲ ಈ ಗಾಡೀಲಿ, ನಾನ್ ರಿಜಿಸ್ಟ್ರಬಲ್ ವೆಹಿಕಲ್ ಆಗಿರೋದ್ರಿಂದ. ಇದಾಗಿತ್ತು ನಮ್ಮ ಈ ಒಂದು ವಿಡಿಯೋದ ಫುಲ್ ಡೀಟೇಲ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.